ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ನಂಗಿಷ್ಟು ಬೇಗ ಮದುವೆ ಬೇಡ. ಐನರ್ ಹತ್ರ ಈಗಲೇ ಹೋಗಿ ಜಾತಕ ತೋರಿಸಿ ದಿನ ಕೇಳಂತ ಅರ್ಜೆಂಟ್ ಏನಿತ್ತು. ಮೊದಲು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಏಯ್ ಮುಚ್ಚಲಾ ಬಾಯಿ. ಏನದು ನಿನ್ ಕಾಲ ಮೇಲೆ ನೀನ್ ನಿಂತ್ಕೊಳ್ಳೋದು? ಏನ್ಲಾ ಕಮ್ಮಿ ಆಗೈತೆ ನಿನ್ಗೆ? ಈ ಮನೆ, ತೋಟ, ಹೊಲ, ಗದ್ದೆ, ಮೇಲಾಗಿ ಬಡ್ಡಿ ವ್ಯವಹಾರ, ಇದನ್ನೆಲ್ಲ ಮೀರಿ ಏನಪ್ಪ ನಿನ್ನ ಕಾಲ ಮೇಲೆ ನೀನ್ ನಿಂತ್ಕೊಳ್ಳೋದು? ಒಮ್ಕೆ ಮದ್ವೆಗೆ ಒಪ್ಕೋ. ಹ್ಞೂ ಕಣ್ಲ ರಘು, ನೀನ್ ನನ್ನ ಮಗಳನ್ನ ಒಪ್ಕೊಂಡು ಲಗ್ನ ಆದ್ರೆ ಈ ತವ್ರ ಮನೆ ಸಂಬಂಧ ನನಗೆ ಉಳಿಯತ್ತೆ ಕಣಪ್ಪ. ಬೇಡ ಅನ್ಬೇಡ ಕಣ್ರಘು. ಸೋಮ್ಕಿರ್ ದುರ್ಗಾ, ನೀನು ಅವನ್ನೇನು ಕೇಳೋದು? ಅವನು ಬೇಡ ಆದ್ರೆ ಬಿಟ್ಬಿಡ್ತೀನ? ಈ ಮದುವೆ ನಡೆದೇ ನಡೀತದೆ. ಅಲ್ಲ, ಲಗ್ನಕ್ಕೆ ಈಗೇನು ಅವಸರ ಅಂತೀನಿ? ಲಗ್ನ ಆಗ್ಬೇಕಾಗಿರೋನೇ ಬೇಡ ಅಂತ ಹೇಳ್ತಿದ್ದಾನಲ್ಲ, ನೀವೆಲ್ಲ ಸೇರ್ಕೊಂಡು ಅವನ ಪ್ರಾಣ ಯಾಕೆ ತಿಂತಿದ್ದೀರಿ? ಏಯ್, ಬಾಯಿ ಮುಚ್ಕೊಂಡು ಸುಮ್ಕಿದ್ರೆ ಸರಿ. ಶಬ್ದ ಹೊರಕ್ ಬಂದ್ರೆ ಅಲ್ಲುದ್ರಿಸ್ಬಿಡ್ತೀನಿ. ಹೇಳಿಲ್ಲ ನಿನಗೆ ಈ ಸಿದಾಗೆ ತಲೆ ಹಾಕಬೇಡ ಅಂತ? ಏನ್ ಮಾಡಬೇಕು ಅಂತ ನನಗೆ ಗೊತ್ತದೆ. ಏಯ್, ಎಲ್ಲಿಗ್ಲ ಹೊಂಟೆ? ತೋಟಕ್ಕೊಂಟೆ. ಅದು ತಪ್ಪ? ತೋಟದಾಗ ಏನಾಯ್ತು ಕ್ಯಾಮೆ ನಿನ್ಗೆ? ಅಲ್ಲೋಗಿ ಅಂಗಡಿ ಸಿದ್ದಪ್ಪನ ಹತ್ರ ದುಡ್ಡಿಸ್ಕೊಂಬ. ಇವತ್ತು ಬಿಟ್ರೆ 1 ತಿಂಗಳು ಸಿಗಾಕಿಲ್ಲ ಅವನು. ಅಲ್ಲೇನು ಮಕ ನೋಡ್ತೀಯ? ಕೇಳಲಿಲ್ವ ಹೇಳಿದ್ದು? ನಾ ಕೊಟ್ಟಿದ್ದ ಚೀಟಿ ಆ ಶ್ರೀಮತಿ ಕೈ ಸೇರ್ತಾ? ಏನನ್ಕೊಂಡಿದ್ಯಾ ನನ್ನ ಬಗ್ಗೆ? ಆ ಚೀಟಿ ಶ್ರೀಮತಿ ಕೈಗೆ ಸೇರಿದ್ದು ಆಯ್ತು, ಅವಳು ಓದಿದ್ದು ಆಯ್ತು, ಅದನ್ನ ರಘುನೇ ಬರೆದಿದ್ದು ತಿಳ್ಕೊಂಡು ಕುಣಿದಾಡಿದ್ದು ಆಯ್ತು. ಎಲ್ಲ ನಾ ಅಂದ್ಕೊಂಡಂಗೆ ನಡೀತೈತೆ. ನಡಿನೇಬೇಕು. ಅವಳು ರಘುವ ನೋಡಕ್ಕೆ ಅಂತ ಕೆಂಪು ಚೂಡಿದಾರ ಹಾಕೊಂಡ್ ಬಂದೇ ಬರ್ತಾಳೆ. ಸರಿಯಾದ ಟೈಮ್ ನೋಡ್ಕೊಂಡು ಆ ಗೂಳಿನ ಬಿಡ್ತೀಯಲ್ಲ? ಅವಳು ಕಾಲೇಜಿಂದ ಬರೋ ಟೈಮಿಗೆ ಸರಿಯಾಗಿ ಹಿಂದೆಯಿಂದ ಗೂಳಿ ಬಿಟ್ಬಿಡ್ತೀನಿ. ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅಲ್ಲಿಗೆ ಶ್ರೀಮತಿ ಕತೆ. ಏನು ಅಮ್ಮೋರು ತುಂಬಾ ಖುಷಿಯಾಗಿರೋ ಆಗಿದೆ? ಏನ್ ಸಮಾಚಾರ? ಏನೂ ಇಲ್ಲ. ಶ್ರೀ, ಏನಾಯ್ತೆ? ಏನಾಯ್ತಕ್ಕ? ಅಲ್ಲ, ಇಷ್ಟೊಂದು ನಾಚ್ಕೊಳ್ತಾ ಇದೆಯಲ್ಲ, ಜ್ವರ ಏನಾದ್ರೂ ಬಂದಿದ್ಯಾ? ಅಕ್ಕ ತಮಾಷೆ ಮಾಡ್ತಿದ್ಯಾ? ಹಾಗಲ್ಲ ಕಣ, ಈ ಡ್ರೆಸ್ಸಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನಾ?
ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ಯಾ. ಮುಂದೆ ಗಂಡು ನೋಡಕ್ ಬಂದಾಗ ನೀನ್ ಇದೇ ಡ್ರೆಸ್ ಹಾಕೋ, ಅವನ್ ತುಂಬಾ ಖುಷಿ ಪಡ್ತಾನೆ. ಮುಂದೆ ಹಾಕಿ. ಏನಂದೆ? ಅದೇ ನಾಳೆ ಅವ್ನು ಯಾವನೋ ಬರೋ ತನಕ ಕಾಯ್ಕೊಂಡಿರಕ್ಕಾಗತ್ತಾ ಅಂತ ಅಂದೆ. ಹೌದಾ? ಹ್ಞೂ ಅಕ್ಕ. ಅದ್ ಸರಿ, ಇದ್ದಕ್ಕಿದ್ದ ಹಾಗೆ ಈ ಕೆಂಪು ಚೂಡಿದಾರ ಹಾಕೊಂಡು ಎಲ್ಲಿಗೆ ಹೊರಟಿದ್ಯಾ? ಹೀಗೆ ದೇವಸ್ಥಾನಕ್ಕೆ? ಹೌದಾ? ಹಾಗಾದ್ರೆ ಇರು, ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಹ ಅಕ್ಕ, ನೀನ್ ಯಾಕೆ ಬರ್ತೀಯಾ? ದಿನ ಬೆಳಗ್ಗೆ ಆದ್ರೆ ದೇವಸ್ಥಾನಕ್ಕೆ ಹೋಗ್ತೀಯ ತಾನೆ? ಈಗ ಬಂದ್ರೆ ಆ ದೇವ್ರು ಬೇಡ ಅಂತನ? ಹಾಗಲ್ಲ ಕಣೆ, ಒಂದ್ ವೇಳೆ ನೀನ್ ನನ್ ಜೊತೆಲಿ ಬಂದ್ರೆ ಆ ದೇವ್ರು ನಿನ್ ಮಾತ್ ಮಾತ್ರ ಕೇಳ್ತಾ ಇರ್ತಾನೆ, ನನ್ನನ್ನ ಮರ್ತ್ಬಿಡ್ತಾನೆ. ನೀನ್ ಬರ್ದೆ ಹೋದ್ರೆ ಆಗ ನನ್ ಮಾತು ಮಾತ್ರ ಕೇಳ್ಬೇಕಾಗತ್ತೆ, ಹೌದಲ್ವಾ? ಬಾಯ್. ಒಳ್ಳೆ ಹುಡುಗಿ. ಇದಾ ಸಮಾಚಾರ ಅನ್ಕೊಂಡಿದ್ದ. ಈಗ ಗೊತ್ತಾಯ್ತು ನೀನ್ ಯಾವ ದೇವ್ರು ನೋಡಕ್ ಹೋಗ್ತಾ ಇದೀಯ ಅಂತ. ಸರ್, ಅಮ್ಮ ಎಲ್ಲೋಗಿದ್ಯಮ್ಮ? ಎಷ್ಟು ಸಾರಿ ಹೇಳಿದೀನಿ ಒಬ್ಳೆ ಹೊರಗಡೆ ಹೋಗ್ಬೇಡ ಅಂತ. ಇನ್ಸ್ಪೆಕ್ಟರ್ ಏನೋ ನನಗೆ ಗೊತ್ತಿರೋರು ಸರಿ ಹೋಯ್ತು, ಅವ್ರ ಕೈಗೆ ಸಿಕ್ತೆ. ಇಲ್ಲಾಂದ್ರೆ ಏನ್ ಗತಿನಮ್ಮ? ಇನ್ಸ್ಪೆಕ್ಟರ್, ತುಂಬಾ ಥ್ಯಾಂಕ್ಸ್ ಇನ್ಸ್ಪೆಕ್ಟರ್. ಪರವಾಗಿಲ್ಲ ಬಿಡಿ ಸರ್. ಏನಾಗಿದೆ ಸರ್ ಇವರಿಗೆ? ಏನ್ ಹೇಳಿ ಇನ್ಸ್ಪೆಕ್ಟ್ರೆ, ನಮ್ಮಮ್ಮಂಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ. ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಒಮ್ಮೊಮ್ಮೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಯಾರ್ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಏ ಪ್ರಭಾಕರ, ಯಾಕೋ ಸುಳ್ಳು ಹೇಳ್ತಾ ಇದೀಯಾ? ನಾನ್ ಚೆನ್ನಾಗೇ ಇದ್ದೀನಲ್ಲೋ, ನನ್ಗೆ ಯಾಕೋ ಹುಚ್ಚಿ ಪಟ್ಟ ಕಟ್ತಾ ಇದೀಯಾ? ಯಾಕೋ ಹಿಂಗ್ ನನ್ ಹೊಟ್ಟೆ ಉರಿಸ್ತಾ ಇದೀಯಾ? ಯಾರಮ್ಮ ಹೇಳಿದ್ ನೀನು ಹುಚ್ಚಿ ಅಂತ? ನಿನ್ಗೇನು ಆಗಲ್ಲಮ್ಮ, ನೀನ್ ಚೆನ್ನಾಗಿದೀಯಾ? ನಿನ್ ಮಗ ನಾನಿಲ್ವಾ, ಹೆದರ್ಕೋಬೇಡ. ಯಾಕೋ ಸುಳ್ಳು ಹೇಳ್ತೀಯಾ? ಎಲ್ಲ ಮುಗೀತು, ಈಗ ನನಗ್ ತಲೆ ಸರಿಗಿಲ್ಲ ಅಂತ ಹೇಳ್ತಾ ಇದೀಯಾ? ನೋಡಿ ಇನ್ಸ್ಪೆಕ್ಟ್ರೆ, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ನನ್ನ ಮಗಳು ಮನೇಲಿಲ್ಲ, ಇವನೇ ಏನೋ ಮಾಡಿದ್ದಾನೆ. ಇವನ್ ಈಗ್ಲೇ ಅರೆಸ್ಟ್ ಮಾಡಿದ್ರು. ಅಮ್ಮ, ನಿನಗೆ ಖುಷಿ ಆಗೋದಾದ್ರೆ ನಾನು ಅರೆಸ್ಟ್ ಆಗೋದಲ್ಲ, ಜೈಲಿಗೆ ಹೋಗೋಕ್ಕೂ ರೆಡಿ. ಅಮ್ಮ ಅರೆಸ್ಟ್ ತಗೋ. ನನ್ಗೇನು ಬೇಡ ಕಣೋ, ನನ್ಗೆ ನನ್ ಮಗಳು ಬೇಕು, ನಾನು ಬೇಕು. ಅವಳು ಏನ್ ಮಾಡ್ದೆ ಹೇಳೋ, ಏನ್ ಮಾಡ್ದೆ ಹೇಳೋ, ಹೇಳೋ. ಅಮ್ಮ ಕೋಪ ಮಾಡ್ಕೋಬೇಡ, ಅಕ್ಕ ತಾನೇ ಬೇಕು, ನಾನ್ ಕರಿತೀನಿ. ಒಂದ್ ನಿಮಿಷ ಇರು. ಅಕ್ಕ 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 ಬಾಯ್ಲೆ.
ಬಂದಿದ್ದೇನಮ್ಮ. ಅನು, ಯಾವಾಗ್ಲೇ ಬಂದೆ? ಏನೇ ಇದೆಲ್ಲ? ಏನಾಯ್ತು ನಿನಗೆ? ತಲೆಗೆ ಯಾಕೆ ಬ್ಯಾಂಡೇಜ್ ಕಟ್ಕೊಂಡಿದೀಯಾ? ಏನಿಲ್ಲಮ್ಮ, ಅದು ಅಮ್ಮ, ಅಡಿಕೆ ಮನೆಯಲ್ಲಿ ಜಾರ್ ಬಿದ್ಬಿಟ್ಟೆಮ್ಮ. ಅದಕ್ಕೆ ಒಂದ್ ಸ್ವಲ್ಪ ಪೆಟ್ಟಾಯ್ತು. ಅಮ್ಮ ನೋಡ್ದ್ಯಾ, ಅಕ್ಕ ಮನೇಲೇ ಇದ್ದಾಳೆ, ಎಲ್ಲೂ ಹೋಗಿಲ್ಲ. ನೀ ಸಮಾಧಾನ ಮಾಡ್ಕೊಳ್ಳೋ. ನೋಡಿದ್ರಲ್ಲ ಇನ್ಸ್ಪೆಕ್ಟ್ರೆ, ಈಗ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕಲ್ವಾ? ಅರ್ಥ ಆಯ್ತು ಸರ್. ನಿಮ್ಮ ತಾಯಿನ ಹುಷಾರಾಗಿ ನೋಡ್ಕೊಳ್ಳಿ. ನಾನಿನ್ನು ಬರ್ತೀನಿ ಸರ್. ಸರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಪ್ರಭಾಕರ, ನನಗ್ ತಲೆ ಕೆಟ್ಟಿದೆ ಅಂದ್ರೂ ಸರಿ, ಹುಚ್ಚಿ ಅಂದ್ರೂ ಸರಿ, ಏನಂದ್ರೂ ಸರಿ, ಆದ್ರೆ ನನಗ್ ನನ್ನ ಮಗಳು ಸಿಕ್ಕಿದ್ಲಲ್ಲ, ಅಷ್ಟು ಸಾಕು. ಹೋಗೋ ಹೋಗೋ, ನೀನೇನಾರು ಮಾಡ್ಕೋ. ನಡಿಯಮ್ಮ. ಅಮ್ಮ ಅಮ್ಮ, ನನ್ನ ಮುದ್ದು ಅಮ್ಮ, ನನ್ನ ವಿರುದ್ಧನೇ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ಆದ್ರೆ ಏನಾಯ್ತು? ಸುಸ್ತಾಯ್ತು. ಪಾಪ ಅಮ್ಮ. ಏನೇ ಇದೆಲ್ಲ? ಏನಾಯ್ತು ನನ್ನ ಹತ್ರ ಹೇಳೆ. ಸೌಭಾಗ್ಯ, ಸೌಭಾಗ್ಯ. ಏನ್ರಿ? ಮುರಳಿಯವರು ಫೋನ್ ಮಾಡಿದ್ರು, ನಾಳೆ ಪ್ರಭಾಕರಪ್ಪನವ್ರ ಮನೆಗೆ ನಾವೆಲ್ಲ ಹೋಗ್ಬೇಕಂತೆ. ಯಾವಾಗಪ್ಪ ಅವ್ರ ಮನೆಗೆ ಹೋಗೋದು ಅನ್ಕತ್ತಿದ್ದೆ, ಇವಾಗ ಅವರೇ ಬರಕ್ ಕೇಳೋರಲ್ಲ. ಹೂ ಕಣೆ ಸೌಭಾಗ್ಯ, ನಮ್ಮ ಮಳಿಮಯ್ಯ ಅಂದ್ರೆ ಹಂಗೆ, ನಾವು ಮನಸ್ಸನ್ನ ಅನ್ಕೊಂಡಿದ್ದನ್ನ ಅವ್ರು ಮಾಡಿ ತೋರಿಸ್ತಾರೆ. ಅಲ್ಲ ಮಗ ಹೆಂಗ್ ನಾಚ್ಕತಾನೆ ನೋಡ. ಸೌಭಾಗ್ಯ, ನಮ್ ಮದುವೆ ಗಂಟ ನೀನ್ ನಾಚ್ಕೊಂಡಿದ್ದು ನಂಗೆ ಜಪ್ತಿ ಇಲ್ಲ. ಆಮ್ಯಾಕೆ ಒಂದೇ ಒಂದ್ಕಿತ ಹಿಂಗೆ ನಾಚ್ಕೊಂಡಿದ್ಯಲ್ವಾ? ಸುಮ್ಕಿರ್, ಮುತ್ತು ಗೊತ್ತು ಒಂದೂ ಇಲ್ವಾ? ಯಾರ ಮುಂದೆ ಏನ್ ಮಾತಾಡ್ಬೇಕಂತ ಗೊತ್ತಾಗಕ್ಕಿಲ್ಲ. ವಯಸ್ಸಾಯ್ತು ಅಟ್ಟಯ್ಯ ನಿಮ್ಗೆ. ಇದು ನಾಚಿಕೆ ಅಲ್ಲ, ಖುಷಿಗೆ. ಹಂಗ ಅಮ್ಮ ಸುಮ್ಮನಿರಮ್ಮ ನೀನು. ಹಂಗೆ ನಮ್ಮ ಶ್ರೀಮತಿನೂ ಕರ್ಕೊಂಬರ ಕೇಳವ್ರಂತೆ. ಕಾಲೇಜು ಅದು ಇದು ಅಂತ ತಪ್ಸ್ಕೋಬಾರ್ದು ಅಂತ ಹೇಳವ್ರಂತೆ. ನಾಳಿಗೆ ಅವಳ ಕಾಲೇಜ್ ರಜಾ ಅಲ್ವಾ? ಬಾವನ್ ಮನೆಗೆ ಹೋಗವ ಅಂದ್ರೆ ಕುಣ್ಕೊಂಬತ್ತಾಳೆ. ಶ್ರೀಮತಿ ಎಲ್ಲೋಗವಳೆ? ದೇವಸ್ಥಾನಕ್ಕೆ ಹೋಗೋಳೆ. ರೇವತಿ, ನಾಳೆ ಜವಳಿ ತರಬೇಕು ಅಂತ ಅನ್ಕೊಂಡಿದ್ವಲ್ಲ, ಆ ಕೆಲಸ ಇವತ್ತೇ ಮಾಡವ. ನೀ ಬೀರನ್ ಹೋಗಿ ಶ್ರೀಮತಿ ಕರ್ಕೊಂಬಂದ್ಬಿಡು. ನಾಳೆಗೆ ನಿನ್ ಗಂಡನ ಮನೆಗೆ ಹೋಗ್ಬೇಕಲ್ಲ. ಸರಿಪ್ಪ. ಈ ತರ ಚಿಂತೆ ಮಾಡ್ತಾ ಕುಳಿತರೆ ಮನಸ್ಸು ಇನ್ನೂ ಕೆಡುತ್ತೆ ತಾಯಿ.
ಅದನ್ನ ಮರ್ತು ಬಿಡಿ. ಹ್ಯಾಗ್ ಮರಿಲಿ ಚಂದ್ರಯ್ಯ? ನಾನ್ ಹೆತ್ತ ಮಗನೆ ಯಾವನೋ ಇನ್ಸ್ಪೆಕ್ಟರ್ ಮುಂದೆ ತಲೆ ಸರಿಗಿಲ್ಲ ಅಂತ ಹೇಳಿದ್ನಲ್ಲ, ಇವತ್ತು ಹೀಗಂದವನು ನಾಳೆ ನನಗೆ ಹುಚ್ಚಿಡ್ದಿದೆ ಅಂತ ಹೇಳಿ ಹುಚ್ಚಾಸ್ಪತ್ರೆಗೆ ಸೇರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಚೇಚೆ, ಹಾಗೆಲ್ಲ ಯೋಚನೆ ಮಾಡಬೇಡಿ ತಾಯಿ, ಅಂಥದ್ದೇನೂ ಆಗಲ್ಲ. ನಿನಗೆ ಗೊತ್ತಿಲ್ಲ ಚಂದ್ರಯ್ಯ, ಈ ಮನೇಲಿ ಏನ್ ಬೇಕಾದ್ರೂ ಅಮ್ಮ ಅಮ್ಮ, ಪಲ್ಲವಿ ನೋಡಿದ್ಯಾ? ನಿನ್ ಜೊತೆ ರೂಮಲ್ಲೇ ಇದ್ಲಲ್ಲೇ? ಹೌದಮ್ಮ, ಆದ್ರೆ ಈಗೆಲ್ಲೂ ಕಾಣಿಸ್ತಾ ಇಲ್ಲ. ಚಂದ್ರಯ್ಯ, ನೀವೆಲ್ಲಾದ್ರೂ ನೋಡಿದ್ರಾ? ಇಲ್ಲ ತಾಯಿ. ಎಲ್ಲೋದ್ಲು ಮತ್ತೆ? ರೂಮಲ್ಲಿ ನೋಡ್ತೀಯಾ? ನೋಡ್ದೆಮ್ಮ, ಮನೆಯಲ್ಲಿ ಎಲ್ಲಾ ಕಡೆ ಹುಡುಕ್ದೆ, ಆದ್ರೆ ಅವಳು ಎಲ್ಲೂ ಇಲ್ಲ. ಚಂದ್ರಯ್ಯ, ಹೊರಗಡೆ ಎಲ್ಲ ಆಟ ಆಡ್ತಾ ಇರ್ಬೇಕು, ಹೋಗಿ ನೋಡ್ಕೊಂಡ್ ಬಾ. ಆಯ್ತು. ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಮ್ಮ. ಗಾಬರಿ ಆಗ್ಬೇಡ್ವೆ, ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಅಮ್ಮ ಅವರೇ, ಹೊರಗಡೆ ಎಲ್ಲ ನೋಡಿದೆ, ಎಲ್ಲೂ ಇಲ್ಲ. ನಿಂತ್ಕೊಳ್ಳಿಲ್ಲ ಇವನು. ಓ, ಗಿಂತ ಮೊದ್ಲೇ ಹೋಗ್ಬೇಕು ಅಂತನಾ? ಮಾಡ್ತೀನಿ ಇರು ನಿನ್ಗೆ. ಆ ಶ್ರೀಮತಿ ಇದೇ ರಸ್ತೆ ತಾನೇ ಬರೋದು? ಈ ದಾರಿಲೇ ಬರಬೇಕು. ಅವಳು ಬತ್ತಿನಾಗೆ ಹಿಂದೆಯಿಂದ ಶಂಕರಪ್ಪನ ಗೂಳಿ ಬಿಡ್ಬಿಡ್ತೀನಿ. ಆಮೇಲೆ ನೋಡು ಮಜಾ. ಆ ಗೂಳಿ ಅವ್ನ ಆಯ್ತದೆ ತಾನೆ, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಅಲ್ಲೋಡ ದಾರಿಯ ಎತ್ತಾಗ ಓಡೋಗಕ್ಕಿಲ್ಲ, ನೇರವಾಗಿ ಓಡಬೇಕು. ಆಗ ಹಿಂದ ಗೂಳಿ ಬಂದು ಆ ಗೂಳಿನ ಸರಿಯಾದ ಟೈಮ್ಗೆ ತಂದು ಬಿಡ್ತೀಯ ತಾನೆ? ಈ ಗೋಪಿ ಅಂದ್ರೆ ಏನ್ ಅನ್ಕೊಂಡಿದ್ಯ? ಆ ಗೂಳಿನ ಪಳಗಿಸ್ತವನೇ ನಾನು. ನಾನು ಹೇಳ್ದಂಗೆ ಕೇಳ್ತದದು. ಸರಿ ಸರಿ, ಬುಡ್ನೆ ಹೋಗು, ಇನ್ನೇನ ಶ್ರೀಮತಿ ಬಂದ್ಬಿಡ್ತಾಳೆ. ಹೋಯ್ತೀನಿ. ನೊಸಿ ಹೊತ್ತಲ್ಲಿ ಶ್ರೀಮತಿ, ಅವಳಿಂದ ಗೂಳಿ, ಆಮ್ಯಾಕೆ ಬರೀ ಬಾಯಿ ಮಾತನಾಗಿ ಹಿಂಗೆ ಹೇಳ್ತಾ ಇರ್ತೀಯೋ ಅಥವಾ ಏನಾದ್ರೂ ಮಾಡಿ ತೋರಿಸ್ತೀಯೋ? ಅದಕ್ಕೆ ಹೋಯ್ತಾವ್ನಿ. ಮುಂದೈತೆ ಮಾರಿ ಹಬ್ಬ. ಹೋಗೋಗು.